ಚರ್ಚೆ ಮಾಡೋಣ. ಬಾದಾಮಿ ಅಥವಾ ವಾತಾಪಿ ಚಾಲುಕ್ಯರು. ಬಾದಾಮಿ ಅಥವಾ ವಾತಾಪಿಯ ಚಾಲುಕ್ಯರು ಸುಮಾರು ಹೆಚ್ಚು ಕಡಿಮೆ ಕ್ರಿಸ್ತಶಕ 6ನೇ ಶತಮಾನದಿಂದ 8ನೇ ಶತಮಾನದವರೆಗೆ ಇವರು ಆಳ್ವಿಕೆಯನ್ನ ಮಾಡಿದ್ರು. ಕ್ರಿಸ್ತಶಕ 6ನೇ ಶತಮಾನದಿಂದ ಕ್ರಿಸ್ತಶಕ 8ನೇ ಶತಮಾನದವರೆಗೆ ದಕ್ಷಿಣ ಭಾರತವನ್ನ ಆಳಿದಂತ ಮನೆತನ ಅಂತ ಹೇಳೋದು. ದಕ್ಷಿಣ ಭಾರತವನ್ನ ಆಳಿದ ಮನೆತನ ಯಾವುದು? ಬೇರೆ ಯಾವುದು ಅಲ್ಲ, ಬಾದಾಮಿಯ ಚಾಲುಕ್ಯರು. ಇವರ ಬಗ್ಗೆ ನಮಗೆ ಸಾಕಷ್ಟು ಇತಿಹಾಸದ ಆಧಾರಗಳು ಸಾಕಷ್ಟು ಕಂಡು ಬರ್ತವೆ. ಇವರ ಇತಿಹಾಸ ನಾವು ತಿಳ್ಕೋಬೇಕು ಅಂತಂದ್ರೆ ಈ ಹ್ಯೂಯನ್ ಸಾಂಗನ ಸಿಯುಕಿ ಕೃತಿಯಲ್ಲಿ ಬಾದಾಮಿ ಚಾಲುಕ್ಯರ ಇತಿಹಾಸ ಇದೆ. ಬಾದಾಮಿ ಬಂಡೆ ಶಾಸನ, ಮೇಲುಕೋಟೆ ಸ್ತಂಭ ಶಾಸನ, ಐಹೊಳೆ ಶಾಸನ. ಈ ಇತಿಹಾಸಕಾರ, ಪ್ರಸಿದ್ಧ ಅರೇಬಿಕ್ ಇತಿಹಾಸಕಾರ ತಬರಿ ಅವರ ಇತಿಹಾಸದ ಕೃತಿಗಳಲ್ಲೂ ಕೂಡ ನಮಗೆ ಬಾದಾಮಿ ಚಾಲುಕ್ಯರ ಬಗ್ಗೆ ಉಲ್ಲೇಖಗಳು ಕಂಡು ಬರ್ತವೆ. ಬಾದಾಮಿ ಚಾಲುಕ್ಯರ ಬಗ್ಗೆ ಉಲ್ಲೇಖಗಳು ನಮಗೆ ಕಂಡು ಬರ್ತದೆ. ಸೊ ಹಾಗಾದ್ರೆ ಮೊದಲಿಗೆ ಈ ಶಬ್ದ ಮೂಲವನ್ನ ನೋಡೋಣ. ಈಗ ಚಾಲುಕ್ಯರು ಅಂತೇಳಿ ಕರಿತೀವಿ. ಈ ಚಾಲುಕ್ಯರ ಶಬ್ದ ಮೂಲ ಯಾವುದು? ಚಾಲುಕ್ಯರ ಶಬ್ದ ಮೂಲ ಅಂತಂದ್ರೆ ಏನು? ಚಾಲುಕ್ಯ ಪದದ ಅರ್ಥ ಏನು? ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ಚಾಲುಕ್ಯ ಪದದ ಅರ್ಥ ಏನು ಅನ್ನೋದು ಸಾಕಷ್ಟು ಬಾರಿ ಚರ್ಚೆ ಆಗಿದೆ. ಇದಕ್ಕೆ ಸಾಕಷ್ಟು ಕಥೆಗಳು ಕೂಡ ಇದೆ. ಈ ಬಿಲ್ಹನನ ವಿಕ್ರಮಾಂಕ ದೇವ ಚರಿತೆಯನ್ನ ನೀವು ಗಮನಿಸಿದ್ರೆ, ಬಿಲ್ಹನನ ವಿಕ್ರಮಾಂಕ ದೇವ ಚರಿತೆಯಲ್ಲಿ ಒಂದು ಕಥೆ ಇದೆ, ಚಾಲುಕ್ಯ ಶಬ್ದ ಹೆಂಗೆ ಬಂತು ಅಂತ ಹೇಳಿ. ಹೇಗೆ ಬಂತು ಬಿಲ್ಹನನ ವಿಕ್ರಮಾಂಕ ದೇವ ಚರಿತೆಯ ಪ್ರಕಾರ? ರೈಟ್. ಇಂದ್ರ ಏನ್ ಹೇಳ್ತಾನೆ? ಇಂದ್ರ ಹೋಗಿ ಬ್ರಹ್ಮನಿಗೆ ಹೇಳ್ತಾನೆ, ಬ್ರಹ್ಮ ಇಡೀ ಭೂಮಿಯ ಮೇಲೆ ಸಿಕ್ಕಾಪಟ್ಟೆ ಪಾಪ ಹೆಚ್ಚಾಗಿದೆ, ಸಾಕಷ್ಟು ಪಾಪಿಗಳು ಹುಟ್ಟುಕೊಂಡಿದ್ದಾರೆ, ಅವ್ರನ್ನೆಲ್ಲ ಸಂಹರಿಸಲಿಕ್ಕೆ ಒಬ್ಬ ವೀರನನ್ನ ಸೃಷ್ಟಿ ಮಾಡು ಅಂಥೇಳಿ ಇಂದ್ರ ಹೋಗಿ ಯಾರಿಗೆ ಕೇಳ್ಕೊಳ್ತಾನೆ? ಬ್ರಹ್ಮನಿಗೆ ಕೇಳ್ಕೊಳ್ತಾನೆ. ಅವಾಗ ಬ್ರಹ್ಮ ತನ್ನ ಈ ಬೊಗಸೆಯಿಂದ, ಬ್ರಹ್ಮ ತನ್ನ ಬೊಗಸೆ ಅಂತಂದ್ರೆ ಏನು? ಬೊಗಸೆ ಅಂದ್ರೆ ನಾವೇನಂತೇಳಿ ಕೂಡ ಕರಿತೀವಿ? ಚುಲುಕ ಅಂತೇಳಿ ಕೂಡ ಕರಿತೀವಿ. ಈ ಚುಲಕದಿಂದ ಒಬ್ಬ ವೀರನನ್ನ ಸೃಷ್ಟಿ ಮಾಡಿದ ಅಂತೇಳಿ ಹೇಳ್ತಾರೆ. ಆ ವೀರನೇ ಬಾದಾಮಿ ಚಾಲುಕ್ಯರ ಮನೆತನವನ್ನ ಆರಂಭಿಸಿದ. ಹೀಗಾಗಿ ಬ್ರಹ್ಮನ ಚುಲಕದಿಂದ ಹುಟ್ಟುಕೊಂಡಂತಹ ಮನೆತನ ಇದು. ಹೀಗಾಗಿ ಇವರನ್ನ ಏನಂತೇಳಿ ಕರಿತೀವಿ? ಚಾಲುಕ್ಯರು ಅಂತ ಹೇಳಿ ಕರಿತೀವಿ. ಚಾಲುಕ್ಯರು ಅಂತ ಯಾಕೆ ಕರಿತೀವಿ? ಯಾಕಂತಂದ್ರೆ ಇತಿಹಾಸದ ಪ್ರಕಾರ ಇವರು ಬ್ರಹ್ಮನ ಬೊಗಸೆಯಿಂದ ಹುಟ್ಟುಕೊಂಡವರು ಅಂತ ಹೇಳಿ. ಇದು ಒಂದು ಥಿಯರಿ. ಓಕೆ. ಇನ್ನೊಂದು ಪ್ರಮುಖ ಒಂದು ಥಿಯರಿ ಏನು? ಈ ಕೃಷಿ ಉಪಕರಣ ಇತ್ತು ಒಂದು. ಕೃಷಿ ಉಪಕರಣ ಈಗ ನಾವು ಉತ್ತರ ಕರ್ನಾಟಕದಲ್ಲಿ ಬಳಸ್ತೀವಿ. ಈ ಸಲ್ಕಿ ಅಂತ ಕರೀತಾರೆ, ಚಲಕಿ ಅಂತೇಳಿ ಕರೀತಾರೆ, ಎಲ್ಲ ಒಂದೇ. ಸನಕಿ ಅಂತೇಳಿ ಕರೀತಾರೆ. ಹಾರೆ, ಗುದ್ದಲಿ, ಸಲಕಿ ಅಂತ ಗೊತ್ತಾ? ನೀವು ಗುದ್ದಲಿಯಿಂದ ಈ ಒಂದು ಮಣ್ಣನ್ನ ನೀವು ತೋಡದ ಮೇಲೆ ಅದನ್ನ ತೆಗಿಲಿಕ್ಕೆ ಸಲಕಿ ಅಂತ ಬೆಳಿತೀವಿ. ಹೀಗಾಗಿ ಕೃಷಿ ಉಪಕರಣದಿಂದ ಇವರ ಹೆಸರು ಚಾಲುಕ್ಯ ಅಂತ ಬಂತು ಅಂತ ಹೇಳಿ ಕೆಲವೊಂದು ಇತಿಹಾಸಕಾರರು ಹೇಳ್ತಾರೆ. ಉದಾಹರಣೆಗೆ ಡಾಕ್ಟರ್ ನಂದಿಮಠ್ ಅವರು ಹೇಳಿದ್ದಾರೆ ಇದನ್ನ. ಈ ಒಂದು ಕೃಷಿ ಉಪಕರಣದಿಂದ ಚಾಲುಕ್ಯ ಅನ್ನೋ ಹೆಸರು ಬಂತು. ಕೃಷಿ ಉಪಕರಣದಿಂದ ನೋಡ್ರಿ, ಬಿಲ್ಲನ ವಿಕ್ರಮಾಂಕ ದೇವ ಚರಿತೆಯ ಪ್ರಕಾರ ಬ್ರಹ್ಮನ ಬೊಗಸೆಯಿಂದ ಉದ್ಭವವಾದ ವೀರನೇ ಚಾಲುಕ್ಯನಾದ. ಡಾಕ್ಟರ್ ನಂದಿಮಠ್ ಅವರ ಪ್ರಕಾರ ಇದು ಕೃಷಿ ಉಪಕರಣದ ಹೆಸರಿದು, ಉತ್ತರ ಕರ್ನಾಟಕದಲ್ಲಿ ಕಂಡು ಬರತಕ್ಕಂಥದ್ದು. ಅದರಿಂದ ಇವರ ಹೆಸರು ಚಾಲುಕ್ಯ ಅಂತ ಹೇಳಿ ಬಂತು ಅಂತ ಹೇಳಿ ಹೇಳಲಾಗ್ತದೆ. ರೈಟ್. ಶಬ್ದ ಮೂಲ ಎಲ್ಲರಿಗೂ ಅರ್ಥ ಆಗಿದೆ ಅಂತೇಳಿ ನಾನು ಅನ್ಕೊಂತೀನಿ. ಚಾಲುಕ್ಯ ಅನ್ನೋ ಶಬ್ದ ಎಲ್ಲಿಂದ ಬಂತು ಅಂಥೇಳಿ
ಎಲ್ರಿಗೆ ಅರ್ಥ ಆಗಿದೆ ಅಂತೇಳಿ ನಾನು ಅನ್ಕೊಂತೀನಿ. ಇನ್ನು ಇವರ ಮೂಲ ಯಾವುದು, ಮೂಲ ಸಿದ್ಧಾಂತ ಬಹಳ ಇಂಪಾರ್ಟೆಂಟ್. ಎಲ್ಲಿಂದ ಬಂದವರು ಇವರು? ಆಯ್ತು, ದಕ್ಷಿಣ ಭಾರತವನ್ನ ಆಳಿದ್ರು, ಕನ್ನಡದ ಕೀರ್ತಿ ಪತಾಕೆಯನ್ನ ಎಲ್ಲಾ ಕಡೆ ಪಸರಿಸಿದ್ರು. ಹಾಗಾದ್ರೆ ಇವರ ಮೂಲ ಯಾವುದು, ಎಲ್ಲಿಯವರು ಇವರು? ಮೊದಲನೇ ಮೂಲ ಸಿದ್ಧಾಂತ ಮತ್ತು ಹೆಚ್ಚು ಜನರು ಒಪ್ಪಿಕೊಂಡಂತಹ ಮೂಲ ಸಿದ್ಧಾಂತ ಯಾವುದು? ಕನ್ನಡ ಮೂಲ ಸಿದ್ಧಾಂತ ಅಥವಾ ಕರ್ನಾಟಕ ಮೂಲದ ಸಿದ್ಧಾಂತ. ಇವರು ಕನ್ನಡದವರು ಅಂಥೇಳಿ ಸಾಕಷ್ಟು ಇತಿಹಾಸಕಾರರು ಹೇಳ್ತಾರೆ. ಇವರು ಕರ್ನಾಟಕದವರೇ, ಇವರು ಕನ್ನಡಿಗರೇ ಅಂತೇಳಿ ಸಾಕಷ್ಟು ಜನ, ಉದಾಹರಣೆಗೆ ಜಾನ್ ಕೀ ಆಗಿರ್ಬೋದು, DC ಸರ್ಕಾರ ಅವರಾಗಿರ್ಬೋದು. ಈ ರೀತಿ ಪ್ರಶ್ನೆಗಳು ಸಾಕಷ್ಟು ಬರ್ತಾವ ನೋಡ್ರಿ. ಚಾಲುಕ್ಯರ ಕನ್ನಡ ಮೂಲ ಸಿದ್ಧಾಂತವನ್ನ ನೀಡಿದವರು ಯಾರು ಅಂತೇಳಿ ಎಸ್ ಸೇನ್ ಆಗಿರ್ಬೋದು, ನಮ್ಮ ಸೂರ್ಯಕಾಂತ್ ಕಾಮತ್ತು. ನೀವೆಲ್ಲ ಇವರ ಕೃತಿಯನ್ನೇ ನೀವು ಕರ್ನಾಟಕ ಇತಿಹಾಸಕ್ಕೆ ಭಾಳ ರೆಫರ್ ಮಾಡ್ತೀರಿ. ಸೂರ್ಯಕಾಂತ್ ಕಾಮತ್ ಅವರ ಪ್ರಕಾರ ಅದಷ್ಟೇ ಯಾಕೆ, KV ರಮೇಶು, ಕರ್ಮಾಕರ್ರು, ಡಾಕ್ಟರ್ ನಂದಿಮಠ್ ಅವರು, ಇವನ್ ಲಕ್ಷ್ಮೀನಾರಾಯಣ ರಾವ್ ಅವರು, ಇವರೆಲ್ಲ ಯಾವ ಸಿದ್ಧಾಂತವನ್ನ ನೀಡಿದ್ದಾರೆ? ಇವರು ಕನ್ನಡಿಗರೇ, ಕನ್ನಡ ಮೂಲದವರೇ, ಕನ್ನಡ ಮೂಲದವರು. ಹೆಂಗೆ ಸರ್? ಇವ್ರು ನೋಡ್ರಿ, ಇವರು ತಮ್ಮ ಬಿರುದುಗಳಲ್ಲಿ ಸಾಕಷ್ಟು ಕನ್ನಡ ಶಬ್ದಗಳನ್ನ ಬಳಸಿದ್ದಾರೆ. ಯಾವ ಸರ್ ಕನ್ನಡ ಶಬ್ದಗಳು? ಇವರ ಬಿರುದುಗಳನ್ನ ನೋಡ್ಬೇಕಾದ್ರೆ ನಿಮಗೆ ಕತ್ತಿ ಅರಸ ಅಂತ ಬರುತ್ತೆ. ಅರಸ ಅಂತಂದ್ರೆ ಏನು? ಇದು ಕನ್ನಡ ಶಬ್ದ. ಪ್ರಿಯಗೊಳ್ಳಂ ಅಂತ ಹೇಳಿ ಬಿರುದಿದೆ. ಪ್ರಿಯಗೊಳ್ಳಂ ಇದು ಕೂಡ ಕನ್ನಡ ಶಬ್ದವೇ ಸರಿ. ನೋಡುತ್ತ ಗೆಲ್ವಂ ಇದು ಕೂಡ ಕನ್ನಡ ಶಬ್ದ. ಹೌದಾ? ಕರ್ನಾಟಕ ರಾಜಪ್ರಿಯ ಅನ್ನೋ ಬಿರುದನ್ನ ಕೂಡ ಬಳಸಿದ್ದಾರೆ. ಸೊ ಇವರ ಬಿರುದುಗಳನ್ನ ಕನ್ನಡ ಭಾಷೆಯಲ್ಲಿ ಇರೋದು ನೋಡಿದ್ರೆ ಇವರು ಕನ್ನಡಿಗರೇ. ಇವರ ಸೈನ್ಯದ ಹೆಸರೇನು? ಕರ್ನಾಟ ಬಲ. ಸೊ ಹೀಗಾಗಿ ಇವರು ಯಾವ ಮೂಲದವರು? ಇವರು ಕನ್ನಡ ಮೂಲದವರೇ. ಆಮೇಲೆ ಇವರು ಮಾನವ್ಯ ಗೋತ್ರದ ಹರಿತಿ ಪುತ್ರರು ಅಂತ ಹೇಳ್ತೀವಿ. ಇದಕ್ಕಿಂತ ಮುಂಚೆ ಕೂಡ ಇದನ್ನ ಹೇಳಿದ್ದೆ ನಾನು. ಮಾನವ್ಯ ಗೋತ್ರದ ಹರಿತಿ ಪುತ್ರರು. ಇದಕ್ಕಿಂತ ಮೊದಲು ಯಾವ ರಾಜಮನೆತನ ಇತ್ತು? ಕದಂಬ ರಾಜಮನೆತನ. ಸೊ ಕದಂಬ ರಾಜಮನೆತನದವರು ಕನ್ನಡಿಗರೇ ಅಂತೇಳಿ ನಮಗೆ ಗೊತ್ತು. ಸೊ ಹೀಗಾಗಿ ಅದೇ ಗೋತ್ರದ ಅದೇ ಮನೆತನದವರಾಗಿರೋದ್ರಿಂದ ಇವರು ಕನ್ನಡಿಗರೇ ಇರಬೇಕು ಅಂತೇಳಿ ಯಾರು ಹೇಳ್ತಾರೆ? ಜಾನ್ ಕೀ ಅವರು ಹೇಳ್ತಾರೆ, DC ಸರ್ಕಾರ್ ಅವರು ಹೇಳ್ತಾರೆ, ಎಸ್ ಸೇನು, ಸೂರ್ಯಕಾಂತ್ ಕಾಮತ್ತು, KV ರಮೇಶು, ಕರ್ಮಾಕರ್ರು, ಡಾಕ್ಟರ್ ನಂದಿಮಟ್ಟು, ಲಕ್ಷ್ಮೀನಾರಾಯಣರಾವ್. ಇದರಲ್ಲಿ ಯಾವ್ದು ಬೇಕಾದ್ರೂ ಪ್ರಶ್ನೆ ಆಗ್ಬೋದು ನಿಮಗೆ. ಚಾಲುಕ್ಯರ ಕನ್ನಡ ಮೂಲ ಸಿದ್ಧಾಂತವನ್ನ ನೀಡಿದ ಪ್ರಸಿದ್ಧ ಇತಿಹಾಸಕಾರ ಅಂತೇಳಿ ಕೇಳಿ ನಿಮಗೆ ಭಂಡಾರ್ಕರ್ ಅಂತೇಳಿ ಕೊಡ್ತಾರೆ, BL ರೈಸ್ ಅಂತೇಳಿ ಆಪ್ಷನ್ ಕೊಡ್ತಾರೆ. ಹೌದಾ? ಅಥವಾ VS ಸ್ಮಿತ್ ಅಂತೇಳಿ ಆಪ್ಷನ್ ಕೊಡ್ತಾರೆ. ಕೊನೆಯಲ್ಲಿ ನಿಮಗೆ DC ಸರ್ಕಾರು ಅಥವಾ ಸೂರ್ಯಕಾಂತ್ ಕಾಮತ್ತು, ಜಾನ್ ಕೀ ಅಂತೇಳಿ ಕೊಡ್ತಾರೆ. ಸೊ ನೀವು ಅವಾಗ ಏನ್ ಹೇಳಬೇಕು? ಯಾರು ಕನ್ನಡ ಮೂಲ ಸಿದ್ಧಾಂತವನ್ನ ನೀಡಿದ್ದಾರೆ ಅನ್ನೋದು ನಿಮಗೆ ನೆನಪಲ್ಲಿರಬೇಕು. ಯಾರು ನಿಮಗೆ ಕನ್ನಡ ಮೂಲ ಸಿದ್ಧಾಂತವನ್ನ ನೀಡಿದ್ದಾರೆ ಅನ್ನೋದು ನಿಮಗೆ ಸರಿಯಾಗಿ ನೆನಪಿನಲ್ಲಿರಬೇಕು. ಇದು ಕನ್ನಡ ಮೂಲ ಸಿದ್ಧಾಂತ. ಇನ್ನು ಕನ್ನಡ ಮೂಲ ಸಿದ್ಧಾಂತ ಒಂದೇ ಇಲ್ಲ, ಇಲ್ಲಿ ಬೇರೆ ಮೂಲ ಸಿದ್ಧಾಂತಗಳು ಕೂಡ ಇವೆ. ಈ ನೀಲಗುಂದ ಶಾಸನದ ಬಗ್ಗೆ ಕೇಳಿದರೆ ಅಯೋಧ್ಯೆ ಮೂಲ ಅಥವಾ ಉತ್ತರ ಭಾರತದವರು ಅಂತೇಳಿ ಯಾರು ಹೇಳಿದ್ದಾರೆ? ಈ ನೀಲಗುಂದ ಶಾಸನ ಅಂತ ಬರುತ್ತೆ ಬದಾಮಿ ಹತ್ರ. ಈ ನೀಲಗುಂದ ಶಾಸನದ ಪ್ರಕಾರ ಇವರು ಎಲ್ಲಿಯವರು? ಅಯೋಧ್ಯೆಯವರು ಅಂತ ಹೇಳಿ ನಮಗ್ ಗೊತ್ತಾಗುತ್ತೆ. ಬಟ್ ಎಕ್ಸೆಪ್ಟೆಡ್ ಕನ್ನಡ ಮೂಲ ಒಂದೇ. ಇನ್ನು ಕೆಲವೊಂದಿಷ್ಟು ಇತಿಹಾಸಕಾರರು ಇವರು ಭಾರತೀಯರೇ ಅಲ್ಲ, ವಿದೇಶಿ ಮೂಲದವರು ಅಂತ ಹೇಳಿದ್ದಾರೆ. ಇದೊಂದು ಬಹಳ ವಿಶೇಷ. ಇವರು ವಿದೇಶಿ ಮೂಲದವರು. ಎಲ್ಲಿಂದ? ಟರ್ಕಿ ಅಥವಾ ಇರಾನ್ನಿಂದ ಬಂದವರು.
ಟರ್ಕಿ ಮತ್ತು ಇರಾನ್ನಿಂದ ಬಂದವರು. ಇಲ್ಲಿ ಒಂದು ಸಾಮ್ರಾಜ್ಯ ಇತ್ತು, ಸೆಲ್ಯೂಸಿಡ್ ಸಾಮ್ರಾಜ್ಯ ಅಂತ ಹೇಳಿ. ಈ ಸೆಲ್ಯೂಸಿಡ್ ಸಾಮ್ರಾಜ್ಯದವರೇ ನೋಡ್ರಿ, ಸೆಲ್ಯೂಸಿಡ್ಡೇ ಮುಂದೆ ಹೋಗಿ ಚಾಲುಕ್ಯ ಆಯಿತು ಅಂತೇಳಿ ಹೇಳ್ತಾರೆ. ಸೆಲ್ಯೂಸಿಡ್ಡೇ ಮುಂದೆ ಹೋಗಿ ಚಾಲುಕ್ಯ ಆಯಿತು ಅಂತೇಳಿ ಯಾರು ಹೇಳ್ತಾರೆ? ಡಾಕ್ಟರ್ ಹರ್ನೆಲ್ಟ್ ಅವರಾಗಿರ್ಬೋದು, VS ಸ್ಮಿತ್ ಅವರಾಗಿರ್ಬೋದು, ಅಥವಾ BL ರೈಸ್ ಅವರು ಯಾವ ಮೂಲ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ? ವಿದೇಶಿ ಮೂಲ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ. ರೈಟ್, ಇವರು ವಿದೇಶಿ ಮೂಲ ಸಿದ್ಧಾಂತವನ್ನ ಯಾರು ಪ್ರತಿಪಾದಿಸ್ತಾರೆ? ಡಾಕ್ಟರ್ ಹರ್ನೆಲ್ಟ್ ಅವರು ಪ್ರತಿಪಾದಿಸ್ತಾರೆ, VS ಸ್ಮಿತ್ ಅವರು ಪ್ರತಿಪಾದಿಸ್ತಾರೆ, ಇನ್ನು BL ರೈಸ್ ಅವರು ಕೂಡ ಪ್ರತಿಪಾದಿಸ್ತಾರೆ. ಅರ್ನಾಲ್ಡ್ ಅಲ್ಲ, ಪ್ರಿನ್ಸ್ ಗೌಡ ಅವರೇ, ಡಾಕ್ಟರ್ ಹರ್ನೆಲ್ಟ್ ಅಂತ ಹೇಳಿ. ರೈಟ್, ಡಾಕ್ಟರ್ ಹರ್ನೆಲ್ಟ್ ಅಂತ ಹೇಳಿ. ಆಮೇಲೆ ನೋಡ್ರಿ, ಯಾರ್ಯಾರು ತರಗತಿಯನ್ನ ನೋಡ್ತಾ ಇದ್ದೀರಿ, ತರಗತಿ ನಿಮಗೆ ಇಷ್ಟ ಆಗಿದ್ರೆ ಎಲ್ಲರೂ ತಪ್ಪದೆ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟಾರ್ಗೆಟ್ 300 ಲೈಕ್ಸ್. ನೋಡೋಣ, ಎಲ್ಲರೂ ಒಟ್ಟಿಗೆ ನಿಮ್ಮ ಲೈಕ್ ಬಟನ್ಗಳನ್ನು ಪ್ರೆಸ್ ಮಾಡಿ. ಎಲ್ಲರೂ ನಿಮ್ಮ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡ್ರಿ, 300 ಲೈಕ್ಸ್ ಮುಟ್ಟಿಸ್ರಿ. ನೋಡೋಣ, ನಿಮ್ಮ ಪ್ರೀತಿ ನಮ್ಮ ತರಗತಿಗೆ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅನ್ನೋದಕ್ಕೆ ನಿಮ್ಮ ಲೈಕ್ ಬಟನ್ಗಳೇ ಸಾಕ್ಷಿ. ಓಕೆ, ಇನ್ನು ಇದಾದ್ಮೇಲೆ ಇವರ ಮೂಲ ಮಾಹಿತಿಯನ್ನ ನೋಡೋಣ. ಇವರ ಸ್ಥಾಪಕ ಯಾರು? ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು ಅಂತೇಳಿ ಕೇಳಿದ್ರೆ ಬೇರೆ ಯಾರೂ ಅಲ್ಲ, ಜಯಸಿಂಹ. ಬಾದಾಮಿ ಚಾಲುಕ್ಯರ ಸ್ಥಾಪಕ, ಬಹಳ ಸರ್ತಿಯಾಗಿರ್ತಕ್ಕಂಥ ಪ್ರಶ್ನೆ, ಜಯಸಿಂಹ. ಇವರ ರಾಜಧಾನಿಗಳು ಯಾವ್ಯಾವು? ಇವರ ಮೊದಲ ರಾಜಧಾನಿ ಯಾವುದು ಅಂದುಕೊಳ್ಳೆ ಪಟ್ ಅಂತೇಳಿ ವಾತಾಪಿ ಅಂತ ಹಾಕ್ತೀರಿ. ಮೊದಲ ರಾಜಧಾನಿ ಯಾವುದು? ಅಯ್ಯಾವಳೆ ಅಥವಾ ಐಹೊಳೆ ಅಂತೇಳಿ ಕರಿತೀವಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ, ಪ್ರಸ್ತುತ ಬಾಗಲಕೋಟೆ ಜಿಲ್ಲೆ, ಮೊದಲು ಬಿಜಾಪುರ ಜಿಲ್ಲೆ ಇತ್ತು. ಬಾದಾಮಿ ತಾಲೂಕಿನ ಯಾವ ನದಿ ದಂಡೆಯ ಮೇಲೆ? ಮಲಪ್ರಭಾ ನದಿ ದಂಡೆಯ ಮೇಲೆ ಇವರ ಮೊದಲ ರಾಜಧಾನಿ ಯಾವುದು? ಐಹೊಳೆ. ಇನ್ನು ಇವರ ಎರಡನೇ ರಾಜಧಾನಿ ಯಾವುದು ಅಂತಂದ್ರೆ ವಾತಾಪಿ ಅಥವಾ ಬಾದಾಮಿ. ಚಾಲುಕ್ಯರ ಮೊದಲ ರಾಜಧಾನಿ ಅಂತೇಳಿ ಬಂತಂದ್ರೆ ಪ್ರಶ್ನೆ ಏನ್ ಹೇಳ್ಬೇಕು? ಐಹೊಳೆ ಅಂತ ಹೇಳಬೇಕು. ಎರಡನೇ ರಾಜಧಾನಿ ಅಂತೇಳಿ ಏನಾದ್ರೂ ಪ್ರಶ್ನೆ ಬಂದ್ರೆ ನೀವೇನಂತ ಹೇಳಬೇಕು? ಎರಡನೇ ರಾಜಧಾನಿ ಅಂದಾಗ ವಾತಾಪಿ. ಮೊದಲನೇದು ಐಹೊಳೆ, ಎರಡನೆಯದು ವಾತಾಪಿ. ಇನ್ನು ಇವರ ಲಾಂಛನ ಯಾವುದು? ಲಾಂಛನ ಎಲ್ಲರಿಗೂ ವರಾಹ ಅಂತ ಗೊತ್ತಿದೆ. ಸೊ ಸ್ವಲ್ಪ ವಿಶೇಷವಾಗಿ ಬಾದಾಮಿ ಚಾಲುಕ್ಯರ ಲಾಂಛನ ಬಲಮುಖ ವರಾಹ. ಬ ನೆನಪಲ್ಲಿ ಇಟ್ಕೊಳ್ರಿ. ಬ ಅಂದ್ರೆ ಬಾದಾಮಿ ಚಾಲುಕ್ಯರು, ಬ ಅಂದ್ರೆ ಬಲಮುಖ ವರಾಹ. ಬ ಅಂದ್ರೆ ಬಾದಾಮಿ, ಬ ಅಂದ್ರೆ ಬಲಮುಖ ವರಾಹ. ಇನ್ನು ಇವರ ಐತಿಹಾಸಿಕ ಸ್ಥಾಪಕ ಯಾರು ಅಂತ ಕೇಳ್ತಾರೆ. ಸ್ಥಾಪಕ ಅಲ್ಲ, ಐತಿಹಾಸಿಕ ಸ್ಥಾಪಕ ಯಾರು ಅಂತಂದ್ರೆ 1ನೇ ಪುಲಕೇಶಿ. ಸ್ಥಾಪಕ ಬೇರೆ, ಐತಿಹಾಸಿಕ ಸ್ಥಾಪಕ ಬೇರೆ. ಸ್ಥಾಪಕ ಬೇರೆ, ಐತಿಹಾಸಿಕ ಸ್ಥಾಪಕ ಬೇರೆ. ಐತಿಹಾಸಿಕ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು ನೀವು? ಐತಿಹಾಸಿಕ ಸ್ಥಾಪಕ ಯಾರು ಅಂತ ಕೇಳಿದ್ರೆ ನೀವೇನಂತ ಹೇಳ್ಬೇಕು? 1ನೇ ಪುಲಕೇಶಿ ಅಂತ ಹೇಳಬೇಕು. ಅಲ್ರೈಟ್. ಸ್ಥಾಪಕ ಜಯಸಿಂಹ, ಮೊದಲನೇ ರಾಜಧಾನಿ ಐಹೊಳೆ. ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ? ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಯಾವ ನದಿ ದಂಡೆಯ ಮೇಲೆ ಬರುತ್ತೆ? ಮಲಪ್ರಭಾ ನದಿ ದಂಡೆಯ ಮೇಲೆ. ಎರಡನೇ ರಾಜಧಾನಿ ಮತ್ತು ಪ್ರಮುಖ ರಾಜಧಾನಿ ವಾತಾಪಿ. ಲಾಂಛನ ಬಲಮುಖ ವರಾಹ. ಐತಿಹಾಸಿಕ ಸ್ಥಾಪಕ 1ನೇ ಪುಲಕೇಶಿ. 1ನೇ ಪುಲಕೇಶಿ. ಇನ್ನು ದೊರೆಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ದೊರೆ ಆಲ್ರೆಡಿ ಹೇಳಿದೆ, ಜಯಸಿಂಹ. ಮೊದಲನೇ ದೊರೆ ಜಯಸಿಂಹ. ನೋಡ್ರಿ, ಜಯಸಿಂಹ ಸ್ವತಂತ್ರ ದೊರೆ ಆಗಿರಲಿಲ್ಲ, ನೆನಪಲ್ಲಿ ಇಟ್ಕೋಬೇಕು. ಇವನ್ಯಾರು? ಇವನು ಕದಂಬರ ಸಾಮಂತನಾಗಿದ್ದ. ಜಯಸಿಂಹ ಏನಾಗಿದ್ದ? ಇವನು ಕದಂಬರ ಸಾಮಂತನಾಗಿದ್ದ. ಓಕೆ. ಇವನ ಬಿರುದು ಏನಂತೇಳಿ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಇವನ ಬಿರುದು ವಲ್ಲಭೇಂದ್ರ. ಇವನಿಗೆ ಇದ್ದಂತ ಬಿರುದು ವಲ್ಲಭೇಂದ್ರ ಅಂತ.
ಇನ್ನು ಜಯಸಿಂಹನ ನಂತರ ಒಬ್ಬ ದೊರೆ ಬರ್ತಾನೆ. ಆ ದೊರೆ ಹೆಸರೇನು? ರಣರಾಗ ಅಂತ ಹೇಳಿ. ನಾನು ಯಾಕೆ ಈ ದೊರೆಗಳ ಹೆಸರನ್ನ ಬರೆಸ್ತಾ ಇದ್ದೀನಿ ನಿಮಗೆ? ಯಾಕಂತಂದ್ರೆ ಇಲ್ಲಿ ನಿಮ್ಮ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತೇಳಿ ಔಟ್ಸೈಡ್ ಪ್ರಶ್ನೆಗಳು ಬರಬಹುದು. ಆದರೆ ಇವರ ಅತ್ಯಂತ ಪ್ರಮುಖ ದೊರೆ ಯಾರು? ಒಂದನೆಯ ಪುಲಕೇಶಿ. ಒಂದನೆಯ ಪುಲಕೇಶಿ ಸುಮಾರು 540ರಿಂದ 566ರವರೆಗೆ ಆಳ್ವಿಕೆ ಮಾಡಿದಂತಹ ಒಂದನೆಯ ಪುಲಕೇಶಿ ಇವರ ಪ್ರಮುಖ ದೊರೆ. ಏನು ಇವನ ಪ್ರಸಿದ್ಧ ಬಿರುದುಗಳು ಯಾವ್ಯಾವು ಅನ್ನೋದಕ್ಕಿಂತ ಮುಂಚೆ ಬರ್ಕೊಳ್ರಿ ನೀವು. ಇವನು ಮೊದಲ ಐತಿಹಾಸಿಕ ದೊರೆ ಅಂತೇಳಿ ಕೇಳಿದ್ರು ಇವನೇ ಹೇಳಬೇಕು. ಮೊದಲ ಸ್ವತಂತ್ರ ದೊರೆ ಅಂತ ಕೇಳಿದ್ರು ಇವನೇ ಹೇಳಬೇಕು. ಚಾಲುಕ್ಯ ಸಾಮ್ರಾಜ್ಯದ ಚಾಲುಕ್ಯ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕೇಳಿದ್ರು ಇವನೇ ಹೇಳಬೇಕು. ನಿಜವಾದ ಸ್ಥಾಪಕ ಅಂತಂದ್ರು ಯಾರು? ಒಂದನೇ ಪುಲಕೇಶಿ. ಇನ್ನು ಇವನ ಬಿರುದುಗಳು ಯಾವ್ಯಾವು? ಚಾಲುಕ್ಯರಲ್ಲಿ ನೋಡ್ರಿ ಆಲ್ಮೋಸ್ಟ್ ಸೇಮ್ ಬಿರುದುಗಳೇ ಬರ್ತವೆ. ಸತ್ಯಾಶ್ರಯ ಅನ್ನೋ ಬಿರುದು ಎಲ್ಲರಿಗೂ ಇತ್ತು. ರಣವಲ್ಲಭ ಅನ್ನೋ ಬಿರುದು ಎಲ್ಲರಿಗೂ ಇತ್ತು. ಸೊ ಕೆಲವೊಂದಿಷ್ಟು ಬಿರುದುಗಳನ್ನು ನೀವು ಬೈಹಾಟ್ ಮಾಡೋ ಅವಶ್ಯಕತೆ ಇಲ್ಲ. ಶ್ರೀ ಪೃಥ್ವಿ ವಲ್ಲಭ ಬಿರುದು ಬಹುತೇಕ ಎಲ್ಲಾ ಚಾಲುಕ್ಯ ದೊರೆಗಳಿಗೂ ಕೂಡ ಶ್ರೀ ಪೃಥ್ವಿ ವಲ್ಲಭ ಅನ್ನೋ ಬಿರುದಿತ್ತು. ಹೌದಾ? ಇವನಿಗೆ ಮಹಾರಾಜ ಮತ್ತು ಧರ್ಮ ಮಹಾರಾಜ ಅನ್ನೋ ಬಿರುದುಗಳು ಕೂಡ ಇದ್ವು. ಇದು ಆಲ್ರೆಡಿ ಒಂದ್ಸರ್ತಿ ಪ್ರಶ್ನೆ ಆಗಿದೆ. ಈ ಕೆಳಗಿನ ಯಾವ ಬಿರುದುಗಳು ಒಂದನೇ ಪುಲಕೇಶಿಗೆ ಸಂಬಂಧಿಸಿವೆ ಅಂತಂತ ಕೇಳಿದ್ರೆ ಇದನ್ನು ಹೇಳಬೇಕು. ಇನ್ನು ಇವನು ಹೊರಡಿಸಿದಂತ ಪ್ರಸಿದ್ಧ ಶಾಸನ ಯಾವುದು ಅಂತ ಕೇಳ್ತಾರೆ. ಇವನು ಹೊರಡಿಸಿದಂತಹ ಅತ್ಯಂತ ಪ್ರಸಿದ್ಧ ಶಾಸನ ಯಾವುದು ಅಂತ ಕೇಳ್ತಾರೆ. ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರಿಸಿ ನೋಡೋಣ. ಇವನು ಹೊರಡಿಸಿದಂತಹ ಅತ್ಯಂತ ಪ್ರಸಿದ್ಧ ಶಾಸನ ಯಾವುದು? ಅತ್ಯಂತ ಪ್ರಸಿದ್ಧ ಶಾಸನ ಯಾವುದು ಅಂತೇಳಿ ಕೇಳಿದ್ರೆ ನೀವನಂತ ಏನ್ ಹೇಳ್ಬೇಕು? ಬದಾಮಿ ಬಂಡೆ ಶಾಸನ. ಇದಕ್ಕೇನಂತ ಕರಿತೀವಿ ನಾವು? ಬದಾಮಿ ಕ್ಲಿಫ್ ಇನ್ಸ್ಕ್ರಿಪ್ಷನ್. ಬದಾಮಿ ಕ್ಲಿಪ್ ಇನ್ಸ್ಕ್ರಿಪ್ಷನ್ ಅಥವಾ ಬದಾಮಿ ಬಂಡೆ ಶಾಸನ ಇವನು ಹೊರಡಿಸಿದಂತಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಶಾಸನ. ಯಾವಾಗ ಹೊರಡಿಸ್ತಾನೆ? ಕ್ರಿಸ್ತ ಶಕ 543ರಲ್ಲಿ. ಈ ಶಾಸನದ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಅಂಶ ಏನಂತಂದ್ರೆ ಇದರಲ್ಲಿ ಒಂದನೇ ಪುಲಕೇಶಿಯನ್ನ ಏನಂತೇಳಿ ಕರೆಯಲಾಗಿದೆ? ಚಾಳುಕ್ಯ ವಲ್ಲಭೇಶ್ವರ. ಇದು ಪ್ರಶ್ನೆ ಆಗಿದೆ ನೋಡ್ರಿ. ಯಾವ ದೊರೆಯನ್ನ ಚಾಳುಕ್ಯ ವಲ್ಲಭೇಶ್ವರ ಎಂದು ಕರೆಯಲಾಗಿದೆ ಅಂತ ಹೇಳಿ ಕೇಳ್ತಾರೆ. ಸೊ ಬದಾಮಿ ಬಂಡೆ ಶಾಸನದಲ್ಲಿ ಒಂದನೇ ಪುಲಕೇಶಿಯನ್ನ ಚಾಳುಕ್ಯ ವಲ್ಲಭೇಶ್ವರ ಎಂದು ಕರೆಯಲಾಗಿದೆ. ಇನ್ನು ಮಂಗಳೇಶಂದ ಒಂದು ಶಾಸನ ಬರುತ್ತೆ. ಮಂಗಳೇಶಂದ ಯಾವ್ದು ಶಾಸನ? ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನದಲ್ಲಿ. ಮಹಾಕೂಟ ಸ್ತಂಭ ಶಾಸನದಲ್ಲಿ ಒಂದನೇ ಪುಲಕೇಶಿಯನ್ನ ಏನೆಂದು ಕರೆಯಲಾಗಿದೆ? ಪ್ರಿಯತನುಜ ಎಂದು ಕರೆಯಲಾಗಿದೆ. ಪ್ರಿಯತನುಜ ಎಂದು ಕರೆಯಲಾಗಿದೆ. ವಿಶೇಷವಾಗಿ ನೆನಪಲ್ಲಿಟ್ಕೋಬೇಕು ಇವೆರಡು ಬಿರುದುಗಳು. ಪ್ರಿಯತನುಜ ಅಂತೇಳಿ ಎಲ್ಲಿ ಕರೆಯಲಾಗಿದೆ? ಪ್ರಿಯತನುಜ ಎಂದು ಮಹಾಕೂಟ ಸ್ತಂಭ ಶಾಸನದಲ್ಲಿ ಕರೆಯಲಾಗಿದೆ. ಚಾಲುಕ್ಯ ವಲ್ಲಭೇಶ್ವರ ಎಂದು ಬದಾಮಿ ಬಂಡೆ ಶಾಸನದಲ್ಲಿ ಕರೆಯಲಾಗಿದೆ. ಆಮೇಲೆ ಈ ಶಾಸನಗಳಲ್ಲಿ ಸಾಕಷ್ಟು ಮಾಹಿತಿ ಇದೆ ಇವನ ಬಗ್ಗೆ. ಇನ್ನೊಂದು ಶಾಸನ ಬರುತ್ತೆ ಅಮ್ಮನ ಬಾವಿ ಶಾಸನ ಅಂತ ಹೇಳಿ. ಅಮ್ಮಿನ ಬಾವಿ ಟ್ಯಾಬ್ಲೆಟ್ ಇನ್ಸ್ಕ್ರಿಪ್ಷನ್ ಅಂತೇಳಿ ಕರಿತೀವಿ ನಾವು. ಅಮ್ಮಿನ ಬಾವಿ ಶಾಸನದ ಪ್ರಕಾರ ಒಂದನೇ ಪುಲಕೇಶಿ ಕಲಿದೇವರ ದೇವಾಲಯಕ್ಕೆ ದಾನ ನೀಡ್ತಾನೆ. ಕಲಿದೇವ ದೇವಾಲಯಕ್ಕೆ ದಾನ ನೀಡ್ತಾನೆ. ಅದಷ್ಟೇ ಅಲ್ಲ, ಎಷ್ಟು ಯಜ್ಞಗಳನ್ನ ಮಾಡ್ದ? 7 ಯಜ್ಞಗಳನ್ನ ಮಾಡ್ದ. ಒಂದನೇ ಪುಲಕೇಶಿ ಯಾವ್ಯಾವುದು? ಅಶ್ವಮೇಧ ಯಾಗವನ್ನ ಮಾಡ್ದ.
ಅಗ್ನಿಷ್ಠೋಮ ಯಾಗವನ್ನ ಮಾಡ್ದ, ಅಗ್ನಿಷ್ಠೋಮ ಯಾಗವನ್ನ ಮಾಡ್ದ, ವಾಜಪೇಯ ಯಾಗವನ್ನ ಮಾಡ್ದ, ಬಹುಸುವರ್ಣ ಯಾಗವನ್ನ ಮಾಡ್ದ, ಬಹುಸುವರ್ಣ ಯಾಗವನ್ನ ಮಾಡ್ದ, ಹಿರಣ್ಯಗರ್ಭ ಯಾಗವನ್ನ ಮಾಡ್ದ. ಇವೆಲ್ಲ ನೆನಪಲ್ಲಿರಲಿ. ಹಿರಣ್ಯಗರ್ಭ ಯಾಗವನ್ನ ಮಾಡ್ದ. ಅದಷ್ಟೇ ಯಾಕೆ, ಅಗ್ನಿಚಯನ ಮತ್ತು ಪೌಂಡರೀಕ ಯಾಗಗಳು. ಒಟ್ಟು ಎಷ್ಟು ಯಾಗಗಳನ್ನ ಮಾಡ್ತಾನೆ? 7 ಯಾಗಗಳನ್ನ ಮಾಡ್ತಾನೆ. ಒಟ್ಟು ಎಷ್ಟು ಯಾಗಗಳನ್ನ ಮಾಡ್ತಾನೆ? 7 ಯಾಗಗಳನ್ನ ಮಾಡ್ತಾನೆ. ಇದಿಷ್ಟು ಈ 3ರಿಂದ 4 ಪಾಯಿಂಟು 1ನೇ ಪುಲಕೇಶಿಯ ಬಗ್ಗೆ ಪ್ರಶ್ನೆ ಆಗಬಹುದು. ಸರ್ 20K ಸಬ್ಸ್ಕ್ರಿಪ್ಷನ್ ಆದ್ರೆ ಏನೋ ಫ್ರೀ ಇರುತ್ತೆ ಅನ್ಅಕಾಡೆಮಿ ಅಂದ್ರೆ ಏನ್ ಸರ್? ಆಕ್ಚುಲಿ 20K ಸಬ್ಸ್ಕ್ರಿಪ್ಷನ್ ಆಗಿದ್ದಕ್ಕೆ ಕರ್ನಾಟಕದ ಯೂಟ್ಯೂಬ್ ಚಾನಲ್ಲು ಭಾರತದಲ್ಲೇ ನಂಬರ್ 1 ಆಗಿದೆ. ಕರ್ನಾಟಕದ ಯೂಟ್ಯೂಬ್ ಚಾನಲ್ಲು ಭಾರತದಲ್ಲೇ ನಂಬರ್ 1 ಆಗಿದೆ. ನಿಮ್ಗೊಂದು ಫೋಟೋ ತೋರಿಸ್ತೀನಿ ತಾಳಿ. ಇಲ್ಲಿ ನೋಡ್ರಿ, ಇಲ್ಲಿ ಮೋಸ್ಟ್ಲಿ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡ್ರಿ, ಇವತ್ತು ಬಹುಮಾನವನ್ನ ಕೂಡ ಕೊಟ್ಟಿದ್ದಾರೆ. ನಂಬರ್ 1 ಚಾನಲ್ ಅಂತ ಹೇಳಿ. ಅದಕ್ಕೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ. ಅಲ್ರೈಟ್, ಮುಂದಿನ ಪ್ರಮುಖ ದೊರೆ ಯಾರು? ಮುಂದಿನ ಪ್ರಮುಖ ದೊರೆ ಯಾರು? ಕೀರ್ತಿವರ್ಮ ಅಂತ ಹೇಳಿ. ನೋಡ್ರಿ, 1ನೇ ಪುಲಕೇಶಿಗೆ ದುರ್ಲಭ ದೇವಿ ಅಂತೇಳಿ ಹೆಂಡತಿ ಇದ್ಲು. 2 ಮಕ್ಕಳಿದ್ರು. 2 ಮಕ್ಕಳು. ಒಬ್ಬ 1ನೇ ಕೀರ್ತಿವರ್ಮ, ಇನ್ನೊಬ್ಬ ಯಾರು? ಮಂಗಳೇಶ ಅಂತ ಹೇಳಿ. ಈ 1ನೇ ಕೀರ್ತಿವರ್ಮ ಮೊದಲು ದೊರೆ ಆಗ್ತಾನೆ. ಇವನೇ ದೊಡ್ಡವನು. ಇವನೇನು ಮಾಡ್ತಾನೆ? ಬಂದ ತಕ್ಷಣ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ. 1ನೇ ಕೀರ್ತಿವರ್ಮ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ. ಹಲವಾರು ದೊರೆಗಳನ್ನ ಸೋಲಿಸ್ತಾನೆ. ನಳರನ್ನ, ಮೌರ್ಯರನ್ನ, ಕದಂಬರನ್ನ, ನಳರು, ಮೌರ್ಯರು ಮತ್ತು ಕದಂಬರನ್ನ ಸೋಲಿಸಿ ಅನೇಕ ಬಿರುದುಗಳನ್ನ ಪಡ್ಕೊಳ್ತಾನೆ. ಇವನ ಬಿರುದುಗಳು ಯಾವ್ಯಾವು? ಇವನ ಬಿರುದುಗಳು ಯಾವ್ಯಾವು ಅಂತಂದ್ರೆ ಕ್ಷತ್ರಿಯ ರಸ, ವಾತ್ಯಾಪ್ಯ ಪ್ರಥಮ ವಿದಿತ, ಕ್ಷತ್ರಿಯ ರಸ ಮತ್ತು ವಾತ್ಯಾಪ್ಯ ಪ್ರಥಮ ವಿದಿತ ಅಂತ ಹೇಳಿ. ಯಾಕೆ ಇವನನ್ನ ವಾತ್ಯಾಪ್ಯ ಪ್ರಥಮ ವಿದಿತ ಅಂತಂದ್ರೆ ಇವನು ಈ ಬಾದಾಮಿ ಅಥವಾ ವಾತಾಪಿ ನಗರ ನಿರ್ಮಾಣ ಮಾಡದ. ವಾತಾಪಿ ಅಥವಾ ಬದಾಮಿ ನಗರ ನಿರ್ಮಾಣ ಮಾಡದ ಅಂತ ಹೇಳಿ ಇವನನ್ನ ವಾತ್ಯಾಪ್ಯ ಪ್ರಥಮ ವಿದಿತ ಅಂತ ಹೇಳಿ ಕರೀತಾರೆ. ಅದಷ್ಟೇ ಅಲ್ಲ, ಈ ಬಾದಾಮಿ ಗುಹಾಲಯಗಳಿದೆ ಗೊತ್ತಾ? ಬಾದಾಮಿ ಗುಹಾಲಯಗಳ ನಿರ್ಮಾಣ ಇವನ ಕಾಲದಲ್ಲಿ ಆರಂಭವಾಯಿತು. ನಿರ್ಮಾಣ ಆರಂಭವಾಯಿತು ಅಂತಂದ್ರೆ ಯಾವುದು? 1ನೇ ಗುಹೆ ಏನು ಶಿವನಿಗೆ ಅರ್ಪಿಸಲಾಗಿದೆ. ಶಿವನಿಗೆ ಅರ್ಪಿಸಲಾಗಿದೆ. ಇದನ್ನ ನಿರ್ಮಿಸಿದವರು ಯಾರು ಅಂತಂದ್ರೆ ಕೀರ್ತಿವರ್ಮ. ಶಿವನಿಗೆ ಅರ್ಪಿಸಲಾಗಿರುವ ಮೊದಲನೇ ಗುಹೆಯನ್ನ ನಿರ್ಮಾಣ ಮಾಡಿದವರು ಯಾರು ಅಂತಂದ್ರೆ ಕೀರ್ತಿವರ್ಮ. ಅಲ್ರೈಟ್. ಆದ್ರೆ ಅನ್ಫಾರ್ಚುನೇಟ್ಲಿ ಕೀರ್ತಿವರ್ಮನಿಗೆ ಸಾಕಷ್ಟು ಜನ ಮಕ್ಕಳಿದ್ರು. ಕೀರ್ತಿವರ್ಮನಿಗೆ 2ನೇ ಪುಲಕೇಶಿ, ಇವನ ಮಕ್ಕಳ ಹೆಸರನ್ನ ನೋಡ್ರಿ ಇಲ್ಲಿ. ಒಬ್ಬ 2ನೇ ಪುಲಕೇಶಿ ಅಂತಿದ್ದ. ಆಮೇಲೆ ಕುಬ್ಜ ವಿಷ್ಣುವರ್ಧನ ಅಂತಿದ್ದ. ಆಮೇಲೆ ಧಾರಾಶ್ರಯ ಜಯಸಿಂಹ ಅಂತಿದ್ದ. ಬುದ್ಧರಸ ಅಂತಿದ್ದ. ಸಾಕಷ್ಟು ಜನ ಮಕ್ಕಳಿದ್ರು.
ಆದ್ರೆ ಇವನ ಸಾಯೋಕ್ ಬಂದಾಗ, ಇವನ ಜೀವನದ ಕೊನೆಯ ದಿನಗಳಲ್ಲಿ, ಇವನ ಜೀವನದ ಕೊನೆಯ ದಿನಗಳಲ್ಲಿ ಏನಾಗುತ್ತೆ, ಇವನ ಮಕ್ಕಳು ಯಾರು ದೊಡ್ಡವರಾಗಿರ್ಲಿಲ್ಲ. ರೈಟ್, ಇವನ ಮಕ್ಕಳು ಯಾರೂ ವಯಸ್ಸಿಗೆ ಬಂದಿರಲಿಲ್ಲ, ಆಡಳಿತ ಮಾಡುವಷ್ಟು ವಯಸ್ಸಿಗೆ ಯಾರೂ ಬಂದಿರಲಿಲ್ಲ. ಹೀಗಾಗಿ ಇವನು ತನ್ನ ತಮ್ಮನಾಗಿರ್ತಕ್ಕಂತಹ ಮಂಗಳೇಶನನ್ನ ಕರೀತಾನೆ. ಮಂಗಳೇಶನಿಗೆ ಕರೆದು ಬಿಟ್ಟು, ನೋಡಪ್ಪ ಮಂಗಳೇಶ, ನನ್ನ ಮಕ್ಕಳು ಯಾರು ಇನ್ನೂ ದೊಡ್ಡವರಾಗಿಲ್ಲ, ರಾಜ್ಯವನ್ನ ಆಡಳಿತ ಮಾಡುವಷ್ಟು ಇನ್ನೂ ಅವರಿಗೆ ಸಾಮರ್ಥ್ಯ ಬಂದಿಲ್ಲ. ಸೊ ಹೀಗಾಗಿ ಮಂಗಳೇಶ, ನನ್ನ ಮಕ್ಕಳು ದೊಡ್ಡವರಾಗುವವರೆಗೂ, ಅವರು ವಯಸ್ಸಿಗೆ ಬರುವವರೆಗೂ ನೀನೇನು ಮಾಡು, ನನ್ನ ಸಾಮ್ರಾಜ್ಯವನ್ನ ನೀನೇ ರಾಜನಾಗಿ ಆಳ್ವಿಕೆ ಮಾಡು. ಈ ದಿಗ್ಗಜರು ಮೂವಿನಲ್ಲಿ ವಿಷ್ಣುವರ್ಧನ್, ಅಂಬರೀಷ್ ಯಾವ ರೀತಿ ಹಿಂಗ್ ಪ್ರಾಮಿಸ್ ಮಾಡ್ತಾರಲ್ಲ, ಹಂಗೆ ಇವನು ಮಂಗಳೇಶನ ಹತ್ರ ಪ್ರಾಮಿಸ್ ಮಾಡಿಸ್ಕೊಳ್ತಾನೆ. ನನ್ನ ಮಕ್ಕಳು ದೊಡ್ಡವರಾಗುವವರೆಗೂ ನೀನೇ ಆಡಳಿತ ಮಾಡು, ಆದ್ರೆ ನನ್ನ ಮಕ್ಕಳು ದೊಡ್ಡವರಾದ ಮೇಲೆ ಅವರಿಗೆ ಸಿಂಹಾಸನವನ್ನ ಬಿಟ್ಟು ಕೊಡು ಅಂಥೇಳಿ ದಿಗ್ಗಜರು ಮೂವಿನಲ್ಲಿ ವಿಷ್ಣುವರ್ಧನ್, ಅಂಬರೀಷ್ ಮಾಡ್ತಾರಲ್ಲ, ಅದೇ ರೀತಿ ಒಂದು ಪ್ರಾಮಿಸ್ ಮಾಡಿಸ್ಕೊಳ್ತಾನೆ. ಇದಾದ ಮೇಲೆ ಮಂಗಳೇಶ, ಕೀರ್ತಿವರ್ಮನ ತಮ್ಮ ಮಂಗಳೇಶನ ಆಡಳಿತ ಶುರುವಾಗುತ್ತೆ. ಕೀರ್ತಿವರ್ಮನ ತಮ್ಮ ಮಂಗಳೇಶನ ಆಳ್ವಿಕೆ ಶುರುವಾಗುತ್ತೆ. ಸುಮಾರು 596ರಿಂದ 609ರವರೆಗೆ ಆಳ್ವಿಕೆಯನ್ನ ಮಾಡ್ತಾನೆ. ಮಂಗಳೇಶ ಕೂಡ ಅತ್ಯಂತ ಪ್ರತಾಪಿ ದೊರೆ ಇವನು. ಇವನಿಗೇನಂತ ಕರಿತಾ ಇದ್ರು, ಪೃಥ್ವಿವಲ್ಲಭ, ರಣವಿಕ್ರಾಂತ ಅಂತೇಳಿ ಸಾಕಷ್ಟು ಬಿರುದುಗಳಿದ್ವು. ಸಾಮ್ರಾಜ್ಯವನ್ನ ಎಲ್ಲಿವರೆಗೂ ವಿಸ್ತರಿಸ್ತಾನೆ ಇವನು, ಸಾಮ್ರಾಜ್ಯವನ್ನ ಎಲ್ಲಿವರೆಗೂ ವಿಸ್ತರಣೆ ಮಾಡ್ತಾನೆ, ವಿದರ್ಭ, ಮಾಳವಾ ಪ್ರದೇಶಗಳನ್ನ ಗೆದ್ದುಕೊಂಡು ಅಲ್ಲಿವರೆಗೂ ವಿಸ್ತರಣೆ ಮಾಡ್ತಾನೆ. ಸೈನಿಕ ಸಾಧನೆಗಳಷ್ಟೇ ಅಲ್ಲ, ಸಾಕಷ್ಟು ಇವನ ವಾಸ್ತುಶಿಲ್ಪ ಸಾಧನೆಗಳು ಕೂಡ ಇದೆ. ಇವನೇನು ಮಾಡ್ತಾನೆ, ಬದಾಮಿ ಗುಹಾಲಯಗಳ ನಿರ್ಮಾಣ ಕಾರ್ಯವನ್ನ ಪೂರ್ಣಗೊಳಿಸಿದ. ಅದಕ್ಕೆ ಇವನನ್ನ ಏನಂತೇಳಿ ಕರಿತೀವಿ ನಾವು, ಚಾಲುಕ್ಯ ವಾಸ್ತುಶಿಲ್ಪದ ಪ್ರವರ್ತಕ ಅಂತೇಳಿ ಕರಿತೀವಿ. ಇದು ಪ್ರಶ್ನೆ ಆಗಿದೆ ನೋಡ್ರಿ, ಯಾವ ದೊರೆಯನ್ನ ಚಾಲುಕ್ಯ ವಾಸ್ತುಶಿಲ್ಪದ ಪ್ರವರ್ತಕ ಎಂದು ಕರೆಯುತ್ತಾರೆ? ಚಾಲುಕ್ಯ ವಾಸ್ತುಶಿಲ್ಪದ ಪ್ರವರ್ತಕ ಎಂದು ಯಾರನ್ನ ಕರೀತಾರೆ ಅಂತಂದ್ರೆ ಇವನೇ. ಆಮೇಲೆ ಇವನ ಬಗ್ಗೆ ಇನ್ನೊಂದು ವಿಶೇಷ, ಈ ರೇವತಿ ದ್ವೀಪ ಅಂತ ಬರುತ್ತೆ, ಗೋವಾದತ್ರ ರೇವತಿ ದ್ವೀಪವನ್ನ ವಶಪಡಿಸ್ಕೊಂಡಿದ್ದ ಅಂತಂದ್ರೆ ಇವನು ನೌಕಾ ಸೇನೆಯನ್ನ ಹೊಂದಿದ್ದ ಅಂತ ಹೇಳಿ ನಾವು ತಿಳ್ಕೋಬಹುದು. ಇದಾದ್ಮೇಲೆ ಇವನು ಈ ಮಹಾಕೂಟ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ, ಪ್ಲಸ್ ಮಹಾಕೂಟ ಸ್ತಂಭ ಶಾಸನವನ್ನ ಕೂಡ ಹೊರಡಿಸ್ತಾನೆ. ಮಹಾಕೂಟ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ ಮತ್ತು ಮಹಾಕೂಟ ಸ್ತಂಭ ಶಾಸನ ಕೂಡ ಇವನು ಹೊರಡಿಸ್ತಾನೆ. ಇದರಲ್ಲಿ ಏನಂತ ಹೇಳಲಾಗಿದೆ, ಮಂಗಳೇಶ ಭಾಗೀರಥಿ ನದಿಯವರೆಗೆ ದಂಡಯಾತ್ರೆಯನ್ನ ಮಾಡಿದ. ಮಂಗಳೇಶ ಏನು ಮಾಡ್ದ, ಭಾಗೀರಥಿ ನದಿಯವರೆಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡದ ಅಂತ ಹೇಳಿ ಕೂಡ ಹೇಳಲಾಗುತ್ತೆ. ಆದ್ರೆ ವರ್ಷ 609 ಇಮ್ಮಡಿ ಪುಲಕೇಶಿ ವಯಸ್ಸಿಗೆ ಬಂದಿದ್ದ. ಇಮ್ಮಡಿ ಪುಲಕೇಶಿಗೆ ಸಾಮ್ರಾಜ್ಯವನ್ನ ಬಿಟ್ಟು ಕೊಡಬೇಕಾಗಿತ್ತು. ಯಾಕಂದ್ರೆ ಮಾತು ಕೊಟ್ಟಿದ್ದ ಕೀರ್ತಿವರ್ಮನಿಗೆ, ನಿನ್ನ ದೊಡ್ಡ ಮಗ ವಯಸ್ಸಿಗೆ ಬಂದಾಗ ಏನು ಮಾಡ್ತೀನಿ, ನಾನು ಅವನಿಗೆ ಸಾಮ್ರಾಜ್ಯ ಬಿಟ್ಟು ಕೊಡ್ತೀನಿ ಅಂಥೇಳಿ ಮಾತು ಕೊಟ್ಟಿದ್ದ. ಮಾತು ಕೊಟ್ಟಿದ್ದ. ಆದ್ರೆ ಯಾವಾಗ ಇಮ್ಮಡಿ ಪುಲಕೇಶಿ ಬಂದು ಚಿಕ್ಕಪ್ಪ ನನ್ನ ಸಾಮ್ರಾಜ್ಯವನ್ನ ಬಿಟ್ಟು ಕೊಡಿ ಅಂತೇಳಿ ಯಾರು ಬಂದು ಕೇಳ್ತಾರೆ, ಇಮ್ಮಡಿ ಪುಲಕೇಶಿ ಬಂದು ಕೇಳ್ತಾನೆ. ಎರಡನೇ ಪುಲಕೇಶಿ ಬಂದು, ಚಿಕ್ಕಪ್ಪ ನನ್ನ ಸಾಮ್ರಾಜ್ಯವನ್ನು ನನಗೆ ಬಿಟ್ಟು ಕೊಡಿ ಅಂತೇಳಿ ಕೇಳ್ತಾನೆ. ಆದ್ರೆ ಮಂಗಳೇಶ ಏನ್ ಹೇಳ್ತಾನೆ, ಹುಚ್ಚ ಸುಮ್ಮನೆ ನಿಮ್ಮ ತಂದೆಯವರು ಸಾಯ್ತಾ ಇದ್ರು, ಸುಮ್ಮನೆ ಪ್ರಾಮಿಸ್ ಮಾಡಿ ಕಳಿಸಿದ್ದೆ,
ನಿನಗೆ ನಾನು ಸಾಮ್ರಾಜ್ಯವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗ್ಬಿಡು ಅಂತ ಹೇಳ್ದ. ಇಮ್ಮಡಿ ಪುಲಕೇಶಿಗೆ ಸಿಕ್ಕಾಪಟ್ಟೆ ಸಿಟ್ಟು. ಚಿಕ್ಕಪ್ಪ, ನೀವು ನನಗೆ ಮೋಸ ಮಾಡ್ತಿದ್ದೀರಾ, ಮಂಗಳೇಶ ನಡಿ, ನೀನು ನಾನು ಕೊಡೋದಿಲ್ಲ ಸಾಮ್ರಾಜ್ಯವನ್ನ. ಇಮ್ಮಡಿ ಪುಲಕೇಶಿಗೆ ಸಿಟ್ಟು ಬಂದು, ನೀನು ಇಲ್ಲಿ ಚಿಕ್ಕಪ್ಪನೇ ಹೊರತು ಯಾರಿಗೂ ದೊಡ್ಡಪ್ಪನಲ್ಲ ಅಂತ ಹೇಳಿಬಿಟ್ಟು ಕೋಪದಿಂದ ಹೊರಟು ಹೋಗ್ತಾನೆ. ತನ್ನ ತಂದೆಯ ಹಿಂಬಾಲಕರು, ತನ್ನ ತಂದೆಯ ಅನುಯಾಯಿಗಳನ್ನ ಸೇರಿಸಿ ಒಂದು ಸೈನ್ಯವನ್ನ ಕಟ್ತಾನೆ. ಸೈನ್ಯವನ್ನ ಕಟ್ಟಿ ಯಾವ ಕದನ ಅಂತ ಕರಿತೀವಿ ಇದನ್ನ, ಎಳವತ್ತು ಸಿಂಬಿಗೆ ಕದನ ಅಂತ ಹೇಳಿ. ಎಳವತ್ತು ಸಿಂಬಿನಗೆ ಕದನದಲ್ಲಿ ಇಮ್ಮಡಿ ಪುಲಕೇಶಿ ಮಂಗಳೇಶನನ್ನ ಸೋಲಿಸಿದ. ಎಳವತ್ತು ಸಿಂಬಿಗೆ ಕದನದಲ್ಲಿ ಇಮ್ಮಡಿ ಪುಲಕೇಶಿ ಮಂಗಳೇಶನನ್ನ ಸೋಲಿಸಿದ. ಸೋಲಿಸಿ ಮುಂದಿನ ಚಾಲುಕ್ಯ ದೊರೆಯಾದ. ಮಂಗಳೇಶನನ್ನ ಸೋಲಿಸಿ ಮುಂದಿನ ಚಾಲುಕ್ಯ ದೊರೆಯಾದ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ನೋಡ್ರಿ ಎಷ್ಟು ಅದ್ಭುತ ಕಥೆಗಳು. ಒಬ್ಬ ಯುವಕ ಅತ್ಯಂತ ಪರಾಕ್ರಮಿಯಾಗಿರ್ತಕ್ಕಂಥ ಮಂಗಳೇಶನನ್ನ ಯುದ್ಧದಲ್ಲಿ ಸೋಲಿಸಿ ತನ್ನ ಹಕ್ಕನ್ನ ತಾನು ವಾಪಸ್ ಪಡಿಸ್ಕೊಳ್ತಾನೆ. ಇನ್ನು 509ರಲ್ಲಿ ಅಧಿಕಾರಕ್ಕೆ ಬಂದಂತ ಎರಡನೇ ಪುಲಕೇಶಿ, ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ದೊರೆ, ಯಾವ ರೀತಿಯ ಸಾಧನೆಗಳನ್ನ ಮಾಡ್ದ, ಯಾವ ರೀತಿ ಉತ್ತರ ಭಾರತದವರೆಗೂ ತಾನು ದಂಡಯಾತ್ರೆಯನ್ನ ಮಾಡ್ದ, ಯಾವ ರೀತಿ ಇಡೀ ದಕ್ಷಿಣ ಭಾರತವನ್ನೇ ವಶಪಡಿಸಿಕೊಂಡು ತ್ರೈರಾಷ್ಟ್ರಾಧಿಪತಿ ಅಂತೇಳಿ ಹೆಸರನ್ನ ಪಡೆದುಕೊಂಡ, ಯಾವ ರೀತಿ ಪರ್ಷಿಯಾದ ಖುಸ್ರೋ ಆಸ್ಥಾನಕ್ಕೆ ರಾಯಭಾರಿಯನ್ನ ಕಳಿಸ್ದ, ಅಜಂತಾದ 1ನೇ ಗುಹೆಯಲ್ಲಿ ಯಾವ ಚಿತ್ರ ಇದೆ, ಇವನ ಸೊಸೆ ವಿಜ್ಜಿಕಾ ಯಾವ ಕೃತಿಯನ್ನ ಬರೆದಿದ್ಲು. ಹಾಗಾದ್ರೆ ಇಮ್ಮಡಿ ಪುಲಕೇಶಿ ಸಾಧನೆ ಅಪಾರ. ಈ ಸಾಧನೆಗಳು ಯಾವುವು? ಇದನ್ನೆಲ್ಲ ಇವತ್ತಿನ ತರಗತಿ ಬೇಡ, ನಾಳೆಯ 8:30 ತರಗತಿಯಲ್ಲಿ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ನಾಳೆಯ 8:30 ತರಗತಿಯಲ್ಲಿ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಅಲ್ರೈಟ್. ಸೊ ನಾಳೆ ಇಮ್ಮಡಿ ಪುಲಕೇಶಿ ಸಾಧನೆಗಳು, ಇದರ ಬಗ್ಗೆ ನಾನು ನಾಳೆ 8:30 ತರಗತಿಯಲ್ಲಿ ನಿಮ್ಮ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ. ಯಾರ್ಯಾರಿಗೆ ಈ ಕ್ಲಾಸ್ ಇಷ್ಟ ಆಗಿದೆ ಎಲ್ಲರೂ ಕೂಡ ತಪ್ಪದೆ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಗಂಟೆಯ ಬಟನ್ ಅನ್ನ ಒತ್ತಿ. ಆಮೇಲೆ ಯಾರ್ಯಾರು ನಿಜವಾಗಿ ಈ ಕ್ಲಾಸಿಂದ ಯಾರಿಗೆ ಹೆಲ್ಪ್ ಆಗ್ತಿದೆ ಎಲ್ಲರೂ ನಿಮ್ಮ ಗೆಳೆಯರೊಂದಿಗೆ ಈ ಒಂದು ಲಿಂಕ್ ಅನ್ನ ಶೇರ್ ಮಾಡ್ಕೊಳ್ಳಿ. ನಾನು ಕೇಳೋದಷ್ಟೇ. ಮತ್ತೆ ನಾಳೆಯ ತರಗತಿಯಲ್ಲಿ ಸಿಗ್ತೀನಿ. ಬಾದಾಮಿ ಚಾಲುಕ್ಯರ ಉಳಿದ ವಿಷಯಗಳನ್ನ ಕವರ್ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು. ಶುಭ ದಿನ. ಬಬಾಯ್. ಟೇಕ್ ಕೇರ್. ಗುಡ್ ನೈಟ್. ಶುಭರಾತ್ರಿ. ಶಬೆ ಖೈರ್.